care products. What it is? Home care products. Okay. Next, others? 5,000. 5,000 customers. Students, you want Students. 5,000 students. 2,000. 2,000 regular daily customers ಬೇಕು. Right. 1,000. 1,000 ಯಾರು 1,000? ಏನು ಅಂತ ಹೇಳಿ ನಂಗೆ ತುಂಬ ವರ್ಷಗಳಿಂದ ಗೊತ್ತಿರಲಿಲ್ಲ ಅಂತ ಹೇಳಿ. ಅಂದರೆ ಈಗ ನಮ್ಮ ಕೆಲಸ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಪೀಪಲ್ನ ಹೇಗೆ ರೀಚ್ ಮಾಡಬೇಕು, ಅವ್ರ ಲೆವೆಲ್ಗೆ ಇಳಿಬೇಕು, ಅವ್ರ ಲೆವೆಲ್ಗೆ ಇಳಿದು ಕಂಟೆಂಟನ್ನು ಪೋಸ್ಟರ್ ಆಗಲಿ ನಮ್ಮ ಲೆವೆಲಿಗೆ ನಾವು ಮಾಡ್ಕೊತಾ ಇದ್ವಿ. ಬಟ್ ವಿಡಿಯೋ ಆಗಲಿ ಪೋಸ್ಟರ್ ಆಗಲಿ ಅಥವಾ ಏನೇನು ನಾವು ಅವ್ರಿಗೆ ರೀಚ್ ಮಾಡಬೇಕು, ಅವ್ರ ಲೆವೆಲ್ಗೆ ಇಳಿದು ಅವ್ರ ಥಾಟ್ ಏನಿದೆ, ಎಮೋಷನ್ಸ್ ಏನಿದೆ ಕನೆಕ್ಟ್ ಆಗಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿ ಇವತ್ತು ಕಲಿತಿದ್ದು. ಥ್ಯಾಂಕ್ ಯು ಸೊ ಮಚ್. January 9 ಜಾಯಿನ್ ಮಾಡಿದೆ. ಡಿಜಿಟಲ್ ಮಾಡಬೇಕಲ್ಲ ಅನ್ನೋದಕ್ಕೇನೆ ಲಾಸ್ಟಲ್ಲಿ ಅಟೆಂಡೇ ಮಾಡಲಿಲ್ಲ. ಏನೋ ಮನೇಲಿ ಬೇರೆ ಇನ್ಸಿಡೆಂಟ್ ಆಯಿತು. ಫೆಬ್ರವರಿಲೂ ಹಾಗೆ ಮಾಡಲಿಲ್ಲ. ಕೊನೆಗೆ ಡಿಸೈಡ್ ಮಾಡಿ ಅವ್ರ ತಲೆ ತಿಂದು ಇಟ್ಬಿಟ್ಟೆ ಮೇಡಮ್ದು. ಕೊನೆಗೆ ಅದಕ್ಕೇ ಇವ್ರ ನಿಮ್ಮ BDA ಹತ್ರ ಸೆಟಪ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಮಾಡಿದೆ. ನೀವು ವೀಡಿಯೋ ಮಾಡಿ ಅಂತ ಹೇಳಿ ಎಲ್ಲವಾಗಲೂ ಚಾಲೆಂಜ್ ಕೊಡ್ತಿದ್ರಲ್ವಾ, ಆ ವೀಡಿಯೋ ಮಾಡಿನ ಟೈಮಲ್ಲಿ ನಾನು ಲಾಗೌಟ್ ಆಗ್ಬಿಡ್ತಾ ಇದೆ. ನನಗೆ ಭಯ ವೀಡಿಯೋ ಮಾಡೋಕ್ಕೆ ಅಂತ ಹೇಳಿ ಮಾಡ್ತಾನೇ ಇರಲಿಲ್ಲ. ಇವತ್ತು ಏನೋ ಗೊತ್ತಿಲ್ಲ ಧೈರ್ಯ ಮಾಡಿಬಿಟ್ಟಿದ್ದೀನಿ ಸರ್, ಒಂಥರ ಮಾಡ್ತೀನಿ ಮುಂದೆ ಅಂತ ಹೇಳಿ ನಂಬಿಕೆ ಬಂದಿದೆ. ಹೇಗೆ ಫ್ರೇಮಿಂಗ್ ಮಾಡೋದು ಅದು ಒಂದು ಆಯಿತು. ಆಮೇಲೆ ಇನ್ನೊಂದು, ನಾನು ಮೇಡಮ್ ಹೇಳ್ತಾ ಇದ್ರು ಎಜುಕೇಷನಲ್ ವೀಡಿಯೋ ಹಾಕಬೇಕು ಅಂತ. ನಮ್ಮದು IT ಪ್ರಾಡಕ್ಟ್ ಏನು ಹಾಕೋದು, ಎಲ್ಲರೂ ಯೂಸ್ ಮಾಡ್ತಾರೆ, ಏನು ಹಾಕೋದು ಅಂತ ಗೊತ್ತಾಗ್ತಿರಲಿಲ್ಲ. ನೆನ್ನೆ ಹಿಂಗೆ ಯೋಚನೆ ಮಾಡ್ತಾ ದೆನ್ ಐ ರಿಯಲೈಸ್ ದಟ್ ಹೌ ಮೆನಿ ಸೋ ಮೆನಿ ಪ್ರಾಡಕ್ಟ್ಸ್ ಇನ್ ಅವರ್ ದಿಸ್ ಥಿಂಗ್. ಎಷ್ಟೋ ಜನಕ್ಕೆ ಹೇಗೆ ಆಪ್ರೇಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಅಟ್ಲೀಸ್ಟ್ ಬೇಸಿಕ್ ಒಂದು ನಾಲೆಜ್ ಇದ್ದರೆ ದೇ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್. ವೈಫೈ ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಡಿಸೈನ್ ಮಾಡೋದು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಫೋನ್ ತೊಗೊಂಡಿದ್ದು. ಆ ಫೋನು ಹಾಳಾದ್ರೂ ನನಗೆ ಆ ಭಯ ಹೋಗಿಲ್ಲ. ಸೊ ಇವತ್ತು ನಾನು ಒಂದು ಬ್ಯೂಟಿಫುಲ್ ವೀಡಿಯೋ ಅಂತ ನಾನು ಅಂದ್ಕೊಂಡಿದ್ದೆ. ಬಿಕಾಸ್ ಆ ಭಯ ಇದು ನಾನು ಈ ಲೆವೆಲ್ಗೆ ವೀಡಿಯೋ ಮಾಡ್ತೀನಿ ಅಂತ ಆ ಫಿಯರ್ ಹೋಗಿದೆ ನನಗೆ ಇವತ್ತು. ಸೊ ಥ್ಯಾಂಕ್ಸ್ ಟು ವಿಕಿ. ಇಲ್ಲಿ ಬಂದು ಕನೆಕ್ಟ್ ಆಗೋದಕ್ಕೋಸ್ಕರನೇ ನಾನು ಜಾಸ್ತಿ ಬರೋದು. ನೀವು ಏನು ಪ್ರೋಗ್ರಾಮ್ ಮಾಡಿದ್ರು ಫಸ್ಟ್ ಬರ್ತೀನಿ. ಇಲ್ಲಿ ಬಂದಾಗ ನಿಮಗೆ ತುಂಬ ರಿಲ್ಯಾಕ್ಸ್ ಸಿಗುತ್ತೆ. ನಾವು ವಿಡಿಯೋ ಅಲ್ಲಿ ಮಾಡೋ ಆನ್ಲೈನ್ ಕ್ಲಾಸ್ಗಳು ಸಾರ್ ನೇಚರ್ ನೋಡಿ ನಮ್ಮ ಹತ್ರ ಮಾತಾಡ್ಸೋದು ತುಂಬ ಕನೆಕ್ಟ್ ಆಗುತ್ತೆ. ಅದು ತುಂಬ BTech ಜಾಯ್ನ್ ಆದಮೇಲೆ ಒಂದು 15 ಡೇಸ್ಗೇನೋ ಆಟೋಮೇಷನ್ದು ಕ್ಲಾಸ್ ಸ್ಟಾರ್ಟ್ ಆಗಿದೆ. ಅವತ್ತು ಫಸ್ಟ್ ಟೈಮ್ ಅಂತ ತುಂಬಾ ಭಯ. ಇವನ್ ಲ್ಯಾಪ್ಟಾಪ್ ಕೈ ಹಿಡಿದದು ಬ್ಲಾಕ್ ಆಗೋಯ್ತು, ಆನೇ ಆಗಲಿಲ್ಲ, ಏನು ಅರ್ಥ ಆಗ್ತಿರ್ಲಿಲ್ಲ. ಲೈಟ್ ಆಡ್ತೀವಿ, ಆ ಕ್ಯಾಮ್ರಾ ಅಂತಾರೆ, ಏನು ಯಾವುದು ಗ್ರೂಪ್ಸ್ ಆನ್ ಮಾಡೋಕ್ಕಾಗ್ತಿಲ್ಲ, ಏನು ಯೂಸ್ ಮಾಡ್ತಿದ್ವಿ. ಆದರೆ ಅದೇನೋ ಈ ಜಾಗದಲ್ಲಿ ಬಂದದ್ದು ಭಯ ಆಗೋಯ್ತು. ಅಂದರೆ ಅವಾಗ ಮೊದಲು ಹೆಂಗೆ ಮಾಡಿಬಿಡ್ತಿದ್ವಲ್ಲ, ಇಲ್ಲೊಂದು ಸಿಸ್ಟಮೆಟಿಕ್ ಹಿಂಗೆ ಮಾಡಬೇಕು, ಹಿಂಗೆ ಅಪ್ಲೋಡ್ ಆಗುತ್ತೆ, ಹಿಂಗೆ ಮಾಡಬೇಕು ಅಂತ ಇರುತ್ತಲ್ಲ. ಆವಾಗ ವಿಡಿಯೋ ಮಾಡಿದ್ದಕ್ಕೂ ಒದ್ದಾಡಿದ್ದಕ್ಕೂ ಈಗ ಎವ್ರಿಡೇ ಕ್ಲಾಸ್ ಕೇಳೋವಾಗ, ವಿಡಿಯೋಸ್ ನೋಡೋವಾಗ, ಮತ್ತೊಂದು ಜೊತೆ ಮಾತಾಡೋದು, ಸ್ವಲ್ಪ ಎಲ್ಲ ಅಪ್ಡೇಟ್ ಮಾಡೋವಾಗ ಈ ಕ್ಲಾಸ್ಗೆ ಉದಾಹರಣೆ ಈಗ ಒಂದು 2 months ಆದಮೇಲೆ ಈ ಕ್ಲಾಸಲ್ಲಿ ತುಂಬ ಅಂದರೆ ನೀವು ಹೇಳೋ ಪದಗಳು ಎಲ್ಲ ಅರ್ಥ ಆಗಿಲ್ಲ ಅಂದರೂ ಅದೇನಂತ ₹1 ಒಂದು 5 ಪೈಸೆ ಹಂಗೆ 5 ಪೈಸೆ 5 ನಿಮಿಷ ನೀವು ಫಾಸ್ಟ್ ಆಗಿ ರನ್ನಿಂಗ್ ಮುನ್ನೆ ಮೂವ್ ಮಾಡಿದೀನಿ ಅಂದ್ರೆ ಅದನ್ನ ಹೇಳಿ ಅಂತಾರಲ್ಲ, ಅದೇ ನಮ್ಮ ಗ್ರೋತ್. ಮೇಯ್ನ್ ಅದು ಮಾತಾಡೋಕ್ಕಾಗ್ತಿದೆ. ಫಸ್ಟ್ ಮಾತಾಡೋಕ್ಕೆ ಭಯ ಆಗ್ತಿತ್ತು, ಬಾಯಿ ತೆಗಿಯೋಕ್ಕೆ ಕಷ್ಟ ಆಗ್ತಿತ್ತು, ಒಪಿನಿಯನ್ ಹೇಳೋಕ್ಕೂ ಕಷ್ಟ ಆಗ್ತಿತ್ತು, ನಮ್ಗೆ ಅರ್ಥ ಆಗಿರೋದನ್ನ ಹೇಳೋಕ್ಕೂ ಕಷ್ಟ ಆಗ್ತಿತ್ತು. ಈಗೇನಾಗಿದೆ, ಇವತ್ತು ಕ್ಲಾಸು ಎಲ್ಲೋ ಸ್ವಲ್ಪ ಎಲ್ಲದೂ ಕ್ವಶನ್ಸ್ ಕೇಳುವಾಗ ಅಂದರೆ ವೆರೈಟಿ ಇರುತ್ತೆ ಪ್ರತಿ ಸಲಿಗೂ. ಲಾಸ್ಟ್ ಟೈಮ್ ತೊಗೊಂಡು ಮಾತಾಡಿದ್ದಕ್ಕೂ ಈ ಸಲ ಮಾತಾಡಿದ್ದಕ್ಕೂ ನೀವು ಅದು ರೇಸ್ ಇರುತ್ತೆ, ಆಡಿಯನ್ಸ್ ಮೇಲೆ ಇರುತ್ತೆ, ಕಲಿಯೋಕ್ಕೆ ತುಂಬ ಸಿಗುತ್ತೆ. ಕಲಿತ್ರೆ ನಾವು ಚೆನ್ನಾಗಿ ಆಗ್ತೀವಿ ಅಂತ ಅರ್ಥ ಆಯಿತು. ನನ್ನ ಕೈಯಲ್ಲಿ ಆಗಲ್ಲ ಅಂತ ಕುತ್ಕೊಂಡ್ರೆ ಆಗೋದೇ ಇಲ್ಲ. ಈಗ 11 ವರ್ಷ ಆಯಿತು ನಾನು ಯಾವುದಕ್ಕೂ ಟೈಮ್ ಕೊಡದೆ ನನ್ನ ಕೈಯಲ್ಲಿ ಆಗಲ್ಲ ಬಿಡು ಏನೋ ಅಷ್ಟೇ ಅಂದ್ಕೊಂಡೆ ಹೋಗ್ತಾ ಬಂದಿದ್ದೀವಿ. ಅದೇನು ಬೆಳವಣಿಗೆ ಆಗಲಿಲ್ಲ. ಈಗೇನು ಆಗ್ತಿದೆ, ಕಲಿಯೋಕೆ ಪ್ಲಸ್ ಪಾಯಿಂಟ್ ಆಗ್ತಿದೆ. ಕಲಿತ್ರೆ ಚೆನ್ನಾಗಿ ಆಗ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ ಚೆನ್ನಾಗಿ ಆಗ್ತೀವಿ.